ವೆಲ್ಕಮ್ ಟು ಜಯಂತೀಸ್ ಕಿಚನ್. ನಾನಿವತ್ತು ಈ ರೀತಿ ರಾಗಿ ತೆನೆಯಿಂದ ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಇದು ಹಳ್ಳಿಗಳ ಕಡೆ ಹೋದಾಗ ಸಿಗುತ್ತೆ. ಇದನ್ನ ಈ ರೀತಿ ಸ್ಟವ್ ಮೇಲೆ ಬಿಸಿ ಮಾಡ್ಕೋಬೇಕು. ಈ ರೀತಿ ಎರಡು ಕಡೆ ತಿರುವಿ ಇದನ್ನು ಕೈಯಿಂದ ಈ ರೀತಿ ಉಜ್ಜಿದ್ರೆ ಹಸಿ ರಾಗಿ ತೆನೆ ಎಲ್ಲ ಈ ರೀತಿ ಬರುತ್ತೆ. ಈಗ ಇದನ್ನೆಲ್ಲ ಒಂದು ಬಟ್ಲಿಗೆ ಸೇರಿಸ್ಕೊಳ್ಳೋಣ. ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ತುಂಬ ಟೇಸ್ಟಿಯಾಗೂ ಇರುತ್ತೆ. ಇದೆಲ್ಲ ಬಟ್ಲಿಗೆ ಸೇರಿಸ್ಕೊಂಡಾದಮೇಲೆ ತುರಿದಿಟ್ಕೊಂಡಿರೋಂಥ ಕಾಯಿಚೂರು 1-2 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ಇದು ಹಳ್ಳಿಗಳ ಕಡೆ ತುಂಬಾ ಸಿಗುತ್ತೆ, ಫ್ರೆಶ್ ರಾಗಿ. ಈಗ ಕಾಯಿಚೂರು ಸೇರಿಸ್ಕೊಂಡಾದ್ಮೇಲೆ ಬೆಲ್ಲ ಸೇರಿಸ್ಕೊಳ್ಳೋಣ. ನಾನು ತುರಿದಿರೋ ಬೆಲ್ಲ ರುಚಿಗೆ ತಕ್ಕಷ್ಟು ಸೇರಿಸ್ಕೊಂಡಿದ್ದೀನಿ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣವೇ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಈಗ ಇದನ್ನು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈಗಿನ ಮಕ್ಕಳಿಗಂತೂ ಈ ರೆಸಿಪಿ ಗೊತ್ತೇ ಇರಲ್ಲ. ಹಳ್ಳಿಗಳ ಕಡೆ ಹೋದಾಗ ಮಿಸ್ ಮಾಡದೆ ಮಕ್ಕಳಿಗೆಲ್ಲ ಮಾಡಿಕೊಡಿ. ಇದು ಆರೋಗ್ಯಕರವಾದ ರೆಸಿಪಿ. ಈ ಫ್ರೆಶ್ ರಾಗಿ ಸಲಾಡ್ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.